ಆತ್ಮೀಯರೇ ನಮಸ್ಕಾರ. ನಾವು ಕಳೆದ ಅವಧಿಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ ಎಂಬ ಒಂದು ಟಾಪಿಕ್ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ 1.1 ಮತ್ತು 1.2 ಈ ಎರಡು ವಿಷಯಗಳ ಕುರಿತು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಮೊದಲನೇದು ನೋಡ್ರಿ ಇಲ್ಲಿ ಮನೋವಿಜ್ಞಾನ 1.1 ಏನಿರಲ್ಲ ಇದ್ರ ಕುರಿತು ನಾವು ಅಭ್ಯಾಸ ಮಾಡಿದ್ದೀವಿ. ಆಮೇಲೆ 1.2ದಲ್ಲಿ ಮನೋವಿಜ್ಞಾನದ ಶಾಖೆಗಳು ಬ್ರಾಂಚಸ್ ಆಫ್ ಸೈಕಾಲಜಿ, ಇದರಲ್ಲಿ ಪ್ಯೂರ್ ಸೈಕಾಲಜಿ ಮತ್ತು ಅಪ್ಲೈಡ್ ಸೈಕಾಲಜಿ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಮತ್ತು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು, ಈ ಎರಡೂ ಶಾಖೆಗಳ ಕುರಿತು ಕೂಡ ನಾವು ಲಾಸ್ಟ್ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು 1.3 ಮನೋವಿಜ್ಞಾನದ ವಿಧಾನಗಳು ಮೆಥಡ್ಸ್ ಆಫ್ ಸೈಕಾಲಜಿ ಈ ವಿಷಯದ ಕುರಿತು ತಿಳಿದುಕೊಳ್ಳೋಣ. ಇದರಲ್ಲಿ ಯಾವೆಲ್ಲ ಮೆಥಡ್ಸ್ ಬರ್ತವೆ, ವಿಧಾನಗಳು ಬರ್ತವೆ, ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಬರ್ತವೆ ಅನ್ನೋದು ನೋಡೋಣ ಮತ್ತು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ನಾವು ಹೋಗೋಣ. ಸೊ ಮೊದಲನೇದು ನೋಡ್ರಿ, ಇಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಎರಡು ಅಂಶಗಳ ಬೆಳವಣಿಗೆ ಆಗ್ತದ. ಒಂದು ವೈಜ್ಞಾನಿಕ ಮನೋಭಾವನೆ ಮತ್ತು ಇನ್ನೊಂದು ತಾಂತ್ರಿಕತೆ ಅಂತ ಹೇಳಿ. ಅಂದ್ರೆ ಯಾವುದೇ ಕ್ಷೇತ್ರ ಇಲ್ಲ, ಅದು ಈಗ ನಮ್ಮ ಜಗತ್ತಿನಲ್ಲಿ ಇರುವಂತ ಯಾವ್ದು ಬೇಕಾದ ನೀವು ಕ್ಷೇತ್ರವನ್ನ ಆಯ್ದುಕೊಳ್ರಿ, ಅದು ವರ್ಷಗಳ ಕಳೆದಂಗ ಆ ಕ್ಷೇತ್ರ ಇನ್ನಷ್ಟು ನಿಖರತೆಯನ್ನು ಪಡಿಬೇಕಾದ್ರ ಅದರಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೀತದ, ಸೈಂಟಿಫಿಕ್ ಪರ್ಸೆಪ್ಷನ್ ಅಂತ ಹೇಳಿ ಕರಿತೀವಿ, ಮತ್ತು ಇನ್ನೊಂದು ತಾಂತ್ರಿಕತೆ ಅಂತ. ಈ ಎರಡು ಅಂಶಗಳ ಬೆಳವಣಿಗೆ ಅದು ಅಂತ ತಿಳ್ಕೊಳ್ರಿ, ಆವಾಗ ಅದರಲ್ಲಿ ವಿವಿಧ ವಿಧಾನಗಳು ಹುಟ್ಕೊಂಡ್ ಬಿಡ್ತಾವ ಮತ್ತ ಅವುಗಳು ಈ ಒಂದು ಕ್ಷೇತ್ರವನ್ನ ಇನ್ನಷ್ಟು ನಿಖರತೆಯಡೆಗೆ ಸಾಗಿಸಲಿಕ್ಕೆ ಸಹಾಯಕಾರಿ ಆಗ್ತಾವ. ಹಂಗ ಈ ಮನೋವಿಜ್ಞಾನ ಏನದಲ್ಲ, ಮನೋವಿಜ್ಞಾನದಲ್ಲಿಯೂ ಕೂಡ ವೈಜ್ಞಾನಿಕ ಮನೋಭಾವನೆ ಮತ್ತು ತಾಂತ್ರಿಕತೆ ಈ ಎರಡು ವಿಷಯಗಳು ಬೆಳೆದಿದ್ದರಿಂದಾಗಿ ಏನಾಯ್ತಂದ್ರೆ ಇದರಲ್ಲಿ ವಿವಿಧ ವಿಧಾನಗಳು ಹುಟ್ಕೊಂಡವು. ಅಂತ ವಿಧಾನಗಳಲ್ಲಿ ಈ ಮನೋವಿಜ್ಞಾನದ ವಿಧಾನಗಳೇನದವಲ್ಲ ಅವುಗಳನ್ನ ಮೂರು ರೀತಿಯಾಗಿ ನಾವು ವಿಂಗಡಿಸ್ತೀವಿ. ಒಂದನೇದು ಯಾವ್ದತ್ತಂದ್ರೆ ನೈದಾನಿಕ ವಿಧಾನಗಳು ಅಂತ ಹೇಳಿ ಕರಿತೀವಿ ನಾವು, ಡಯಾಗ್ನೋಸ್ಟಿಕ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಮತ್ತು ಎರಡನೇ ವಿಧಾನ ವಿವೇಧಾತ್ಮಕ ವಿಧಾನಗಳು ಅಂತ ಹೇಳಿ, ಡಿಫ್ರೆನ್ಷಿಯಲ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಮತ್ತ ಮೂರನೇ ವಿಧಾನ ಯಾವ್ದತ್ತಂದ್ರೆ ಪ್ರಾಯೋಗಿಕ ವಿಧಾನಗಳು ಅಂತ ಹೇಳಿ ಕರಿತೀವಿ, ಎಕ್ಸ್ಪಿರಿಮೆಂಟಲ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಈ ಮೂರು ವಿಧಾನಗಳೇನದಾವಲ್ಲ ಇವು ಮನೋವಿಜ್ಞಾನದ ಪ್ರಮುಖ ವಿಧಾನಗಳಾಗಿ ವಿಂಗಡಿಸಲ್ಪಟ್ಟಂತ ವಿಧಾನಗಳು. ಇನ್ನು ಇದ್ರಾಗ ನೋಡ್ರಿ, ನೈದಾನಿಕ ವಿಧಾನಗಳು ತೆಗೆದುಕೊಂಡ್ಕೆ ಉದಾಹರಣೆಗೆ ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ ಇತ್ಯಾದಿಗಳು ಇದರಲ್ಲಿ ಬರ್ತಾವ. ವಿವೇಧಾತ್ಮಕ ವಿಧಾನಗಳನ್ನ ತೆಗೆದುಕೊಂಡ್ರೆ ಅದ್ರಾಗ ವ್ಯಕ್ತಿ ಅಧ್ಯಯನ, ವಿಕಾಸ ವಿಧಾನ ಇತ್ಯಾದಿ ವಿಧಾನಗಳು ಬರ್ತಾವ. ಮತ್ತೆ ಪ್ರಾಯೋಗಿಕ ವಿಧಾನ ತೆಗೆದುಕೊಂಡ್ರೆ ಪ್ರಾಯೋಗಿಕ ವಿಧಾನ ಮತ್ತು ಸರ್ವೇಕ್ಷಣ ವಿಧಾನ ಅಂತ ಹೇಳಿ ಬರ್ತದಲ್ಲ, ಈ ರೀತಿಯಾದ ಬೇರೆ ಬೇರೆ ವಿಧಾನಗಳು ಇವುಗಳ ಅಡಿಯಲ್ಲಿ ಬರ್ತಾವ. ಒಟ್ಟಾರೆ ನಾವು ಈ ಮೂರು ವಿಧಾನಗಳಲ್ಲಿ ಬರುವಂತಹ ಪ್ರಮುಖವಾದಂತಹ 10 ವಿಧಾನಗಳ ಕುರಿತು ನಾವು ಅಭ್ಯಾಸ ಮಾಡೋದದ. ಆ ವಿಧಾನಗಳು ಯಾವತ್ತಂದ್ರೆ, ಒಂದೇದ್ ನೋಡ್ರಿ, ಮನೋವಿಜ್ಞಾನದ ಅತ್ಯಂತ ಪ್ರಾಚೀನವಾದಂತ ವಿಧಾನ ಅಂತ ಹೇಳಿ ಕರಿತೀವಿ ಆರಂಭದ ಎರಡು ವಿಧಾನಗಳನ್ನ. ಅದರಲ್ಲಿ ಒಂದೇದು ಅಂತರಾವಲೋಕನ ವಿಧಾನ ಅಂತ ಹೇಳಿ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಆಮೇಲೆ ಅವಲೋಕನ ವಿಧಾನ ಅಂತ ಹೇಳಿ ಕರಿತೀವಿ. ಎರಡನೇದು ಇದು ಅಬ್ಸರ್ವೇಷನ್ ಮೆಥಡ್ ಅಂತ. ಮೂರನೇದು ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಆಮೇಲೆ ನಾಲ್ಕನೇದು ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಹೇಳಿ ಕರಿತೀವಿ. ಆಮೇಲೆ ಐದನೇದು ಸಮೀಕ್ಷಾ ವಿಧಾನ, ಸರ್ವೆ ಮೆಥಡ್ ಅಂತ ಹೇಳಿ. ಸಂದರ್ಶನ ವಿಧಾನ, ಇಂಟರ್ವ್ಯೂ ಮೆಥಡ್. ಸಹ ಸಂಬಂಧ ವಿಧಾನ ಅಂತ ಹೇಳಿ ಕರಿತೀವಿ, ಕೋರಿಲೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಆಮೇಲೆ ಕ್ಷೇತ್ರಾಧ್ಯಯನ ವಿಧಾನ, ಫೀಲ್ಡ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಆಮೇಲೆ ಒಂಬತ್ತನೇದು ಚಿಕಿತ್ಸಕ ವಿಧಾನ, ಕ್ಲಿನಿಕಲ್ ಮೆಥಡ್ ಅಂತ ಹೇಳಿ ಕರಿತೀವಿ. ಆಮೇಲೆ ಹತ್ತನೇದು ಮಂಪರು ವಿಧಾನ ಅಂತ ಹೇಳಿ ಬರ್ತದ, ಅದು ಡ್ರಾವಿಸನ್ಸ್ ನೆಸ್ ಅಂತ ಹೇಳಿ ಕರಿತೀವಿ. ಸೊ ಈ ಏನ್ 10 ವಿಧಾನಗಳಿದಾವಲ್ಲ, ಈ 10 ವಿಧಾನಗಳು ಇವುಗಳು ಬಿಟ್ಟು ಕೂಡ ಕೆಲವೊಂದಿಷ್ಟು ಬರ್ತಾವ. ಬಟ್ ಅತಿ ಮುಖ್ಯವಾದ ವಿಧಾನಗಳಂತ ಏನಿದಾವಲ್ಲ ಅವೆಲ್ಲ ಇವ ವಿಧಾನಗಳಿದಾವ. ಇವುಗಳಲ್ಲಿ ಇವತ್ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಅಂತರಾವಲೋಕನ ವಿಧಾನ ಅಂತ ಏನಿದೆಯಲ್ಲ ಇದ್ರ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆಮೇಲೆ ಈ ಎಲ್ಲಾ ವಿಧಾನಗಳು ಕೂಡ ಮಾಡುವಂತ ಕೆಲಸ ಏನಂತಂದ್ರ ವ್ಯಕ್ತಿಯ ಅಥವಾ ಜೀವಿಯ ವರ್ತನೆಯನ್ನ ಹೆಚ್ಚು ಹೆಚ್ಚು ನಿಖರತೆ ಕುರಿತು ಅಭ್ಯಾಸ ಮಾಡಲಿಕ್ಕೆ ಈ ವಿಧಾನಗಳನ್ನ ಬಳಸ್ತಾರ. ಮಾನವ ಇರ್ಲಿ ಅಥವಾ ಪ್ರಾಣಿ ಇರ್ಲಿ, ಈ ಎರಡೂ ಜೀವಿಗಳ ವರ್ತನೆಯನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತ ವಿಧಾನಗಳೇ ಆಗಿದಾವ, ತಿಳ್ತಾ. ಸೊ ಮೊದಲನೇ ಒಂದು ವಿಧಾನ ಏನದಲ್ಲ ಆ ವಿಧಾನದ ಕುರಿತು ತಿಳ್ಕೊಳ್ಳೋಣ, ಅಂತರಾವಲೋಕನ ವಿಧಾನ ಅಂತೇಳಿ. ಈಗಾಗಲೇ ಹೇಳ್ದಂಗೆ ಇದನ್ನ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಿರ್ತಾರೆ ಹೇಳ್ರಿ, ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಈ ಒಂದು ವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವ ಇದರ ಪೀಠಿಕೆಯನ್ನು ಅಭ್ಯಾಸ ಮಾಡೋಣ, ಪರಿಚಯ. ಆಮೇಲೆ ಅಂತರಾವಲೋಕನದ ಅರ್ಥವನ್ನು ನೋಡ್ಕೊಳ್ಳೋಣ, ಯಾವ ರೀತಿ ವಿಧಾನವನ್ನ ಇದನ್ನ ಬಳಸ್ತಾರ, ಈ ವಿಧಾನವನ್ನ ಬಳಕೆ ಮಾಡ್ಬೇಕಾದ್ರೆ ಒಂದು ಮೆಥಡ್ ಇರ್ತದಲ್ಲ ಅದನ್ನ ಯಾವ ರೀತಿ ಯೂಸ್ ಮಾಡ್ತಾರ ಅನ್ನೋದು ನೋಡೋಣ. ಮತ್ತೆ
ಅಂತರಾವಲೋಕನ ವಿಧಾನದ ಗುಣಗಳು, ಮೆರಿಟ್ಸ್ ಆಫ್ ಇಂಟ್ರಾಸ್ಪೆಕ್ಷನ್ ಮೆಥಡ್ ಮತ್ತು ಡಿಮೆರಿಟ್ಸ್ ಆಫ್ ಇಂಟ್ರಾಸ್ಪೆಕ್ಷನ್ ಮೆಥಡ್ಸ್. ಇದು ಮಿತಿಗಳು ಅಂತ ಹೇಳಿ ಬರ್ತದೆ ಅಥವಾ ಅವಗುಣಗಳು ಅಂತ ಕೂಡ ಕರಿತೇವೆ. ಆಮೇಲೆ ಕೊನೆಗೆ ಕನ್ಕ್ಲೂಷನ್, ಸಮಾರೋಪ ಅಂತ ಹೇಳಿ. ಸೊ ಒಟ್ಟಾರೆ ಈ 6 ಅಂಶಗಳೇನದಾವಲ್ಲ, ಈ 6 ಅಂಶಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಇಲ್ಲಿ ಪರಿಚಯವನ್ನು ಮಾಡ್ಕೊಳ್ಬೇಕಾದ್ರೆ ನೋಡ್ರಿ, ಇಲ್ಲಿ ಅಂತರಾವಲೋಕನ ವಿಧಾನ ಏನದಲ್ಲ, ಇದು ಆರಂಭದಲ್ಲಿ ತತ್ವಶಾಸ್ತ್ರದಲ್ಲಿ ಬಳಕೆ ಆಗ್ತಿತ್ತು. ಯಾಕಂದ್ರೆ ಮನೋವಿಜ್ಞಾನ ವಿಷಯ ಏನದಲ್ಲ, ಇದು ಕೂಡ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಹೀಗಾಗಿ ಈ ವಿಧಾನವನ್ನು ಕೂಡ ಆರಂಭದಲ್ಲಿ ನಾವು ತತ್ವಶಾಸ್ತ್ರದ ಒಂದು ಭಾಗದಲ್ಲಿ ಇದನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅಥವಾ ಉಪಯೋಗಿಸ್ತಾ ಇದ್ವಿ ಈ ಮೆಥಡ್ ಅನ್ನ. ನಂತರದಲ್ಲಿ ಇದೇ ವಿಧಾನ ಏನೈತೆ ಹೇಳ್ರಿ, ಮನೋವಿಜ್ಞಾನದಲ್ಲಿ ಬಳಕೆ ಆಗುತ್ತಿದ್ದಂತಹ ಅತ್ಯಂತ ಹಳೆಯ ವಿಧಾನವಾಗಿದೆ. ಓಕೆ, ಇದು ಆಮೇಲೆ ಈ ವಿಧಾನವನ್ನ ಪರಿಚಯಿಸಿದವರು ಅಥವಾ ಪ್ರತಿಪಾದಕರು ಏನಿದಾರಲ್ಲ, ಅವ್ರು ಯಾರತ್ತಂದ್ರೆ ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಅಂತ ಹೇಳಿ, AB ಟಿಶ್ನರ್ ಅಂತ ಹೇಳಿ ಇವ್ರನ್ನ ಕರೀತಾರೆ. ಇಲ್ಲಿ ಒಂಚೂರು ಟಿಶ್ನರ್ ಅನ್ನೋದು ಇದಲ್ಲ, ಇದ್ರ ಸ್ಪೆಲ್ಲಿಂಗ್ ನೋಡ್ಕೊಳ್ರಿ, ಒಂಚೂರು ಡಿಫ್ರೆಂಟ್ ಅದ. AB ಟಿಶ್ನರ್, TICHENER, ಈ ರೀತಿ ಸ್ಪೆಲ್ಲಿಂಗ್ ಬರ್ತದ. ಅಗದಿ ಪರ್ಫೆಕ್ಟ್ ಆಗಿ ಬರೆದಿಟ್ಕೊಡ್ರಿ ಒಂದ್ ಕಡೆ, AB ಟಿಶ್ನರ್. ಓಕೆ, ಈತ ಒಬ್ಬ ಬ್ರಿಟಿಷ್ ಮನೋವಿಜ್ಞಾನಿಯಾಗಿದ್ದ. ಆಮೇಲೆ 18 ಮತ್ತು 19ನೇ, ಇಲ್ಲಿ ಕಾಮ ಹಾಕೊಡ್ರಿ, 18, 19ನೇ ಶತಮಾನದಲ್ಲಿ ಮನೋವಿಜ್ಞಾನದ ಪ್ರಮುಖ ವಿಧಾನ ಇದಾಗಿತ್ತು. ಯಾವ್ದು ಹೇಳ್ರಿ, ಅಂತರಾವಲೋಕನ ವಿಧಾನ ಆಗಿತ್ತು. ಹಾಗಾದ್ರ ಈಗ ಸದ್ಯ ಈ ಪೀಠಿಕಾ ವಿಭಾಗದಲ್ಲಿ ತಾವು ತಿಳ್ಕೊಳ್ಬೇಕಾದದ್ದು ಯಾವ ಸಂಗತಿಗಳು ಅಂದ್ರೆ, ಒಂದೇದು ಅಂತರಾವಲೋಕನ ವಿಧಾನ ಮೊದಲ ತತ್ವಶಾಸ್ತ್ರದಲ್ಲಿ ಬಳಕೆ ಆಗ್ತಿತ್ತು, ಅನಂತರದಲ್ಲಿ ಅದು ಮನೋವಿಜ್ಞಾನದಲ್ಲಿ ಬಳಕೆ ಆಗುವಂತ ಅತ್ಯಂತ ಹಳೆಯ ಅಥವಾ ಪ್ರಾಚೀನ ವಿಧಾನವಾಗಿದೆ. ಈ ವಿಧಾನವನ್ನ ಪರಿಚಯಿಸಿದವರು ಅಥವಾ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ. ಯಾರು ಹೇಳ್ರಿ, ಬ್ರಿಟಿಷ್ ಮನೋವಿಜ್ಞಾನಿ AB ಟಿಶ್ನರ್ ಅಂತ. 18, 19ನೇ ಶತಮಾನದಲ್ಲಿ ಈ ವಿಧಾನ ಏನೈತಲ್ಲ, ಅದ ಅತ್ಯಂತ ಪ್ರಮುಖವಾದಂತ ವಿಧಾನವಾಗಿತ್ತು. ಆಮೇಲೆ ಇದರ ಅರ್ಥವನ್ನು ನೋಡ್ತಾ ಹೋಗೋಣ. ಇವಾಗ ಅಂತರಾವಲೋಕನ ಅನ್ನೋ ಶಬ್ದ ಏನದಲ್ಲ, ಈ ಶಬ್ದ ಇಂಗ್ಲಿಷ್ ಭಾಷೆಯ ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿ ಪದದಿಂದ ಬಂದದ. ಇಂಗ್ಲಿಷ್ನ ಇಂಟ್ರಾಸ್ಪೆಕ್ಷನ್ ಶಬ್ದದಿಂದ ಬಂದದ ಅಂತರಾವಲೋಕನ ಅನ್ನೋ ಶಬ್ದ. ಈ ಇಂಟ್ರಾಸ್ಪೆಕ್ಷನ್ ಏನ್ ಶಬ್ದ ಅದಲ್ಲ, ಇದು ಲ್ಯಾಟಿನ್ ಭಾಷೆಯ 2 ಶಬ್ದಗಳಿಂದ ಕೂಡಿದ. ಲ್ಯಾಟಿನ್ ಭಾಷೆಯ 2 ಶಬ್ದಗಳಿಂದ ಕೂಡಿದ. ಇದನ್ನ ನೆನ್ಪಿಟ್ಕೊಂಡ್ರೆ 2 ಶಬ್ದಗಳು. ಇನ್ನು ಆ 2 ಶಬ್ದಗಳು ಯಾವ ಅನ್ನೋದು ನೋಡ್ರಿ. ಒಂದೇದು ಇಂಟ್ರೋ ಅಂತ ಹೇಳಿ, INTRO. ಇಂಟ್ರೋ ಅಂದ್ರೆ ವಿದಿನ್ ಅಥವಾ ಒಳಗೆ ಅಂತೇಳಿ, ಕನ್ನಡದಲ್ಲಿ ಒಳಗೆ ಅಂತೇಳಿ ಕರಿತೀವಿ. ಮತ್ತು 2ನೇ ಶಬ್ದ ಸ್ಪೆಕ್ಷನ್ ಅಂತ ಏನಿದಲ್ಲ, ಈ ಸ್ಪೆಕ್ಷನ್ ಲುಕಿಂಗ್ ಅಂತ ಹೇಳಿ ಇಂಗ್ಲಿಷ್ನಾಗ ಕರಿತೀವಿ, ಕನ್ನಡದಲ್ಲಿ ಇದನ್ನ ನೋಡುವುದು ಅಂತ ಹೇಳಿ ಕರಿತೀವಿ. ಹೀಗಾಗಿ ಈ 2 ಶಬ್ದಗಳನ್ನ ಕೂಡಿಸಿ ನಾವು ಅರ್ಥವನ್ನು ಕಲ್ಪಿಸಬೇಕಾದ್ರೆ ಏನ್ ಹೇಳ್ರಿ, ತನ್ನನ್ನು, ಇಲ್ಲಿಂದ ಮಾಡ್ಕೊಡ್ರಿ, ತನ್ನನ್ನು ತಾನು ಒಳ ಹೊಕ್ಕು ನೋಡಿಕೊಳ್ಳುವುದು ಎಂದರ್ಥ. ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನ ಒಳ ಹೊಕ್ಕೊಂಡು ತನ್ನ ಅನಿಸಿಕೆಗಳನ್ನ, ತನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದೇನದಲ್ಲ, ಅದನ್ನೇ ನಾವು ಅಂತರಾವಲೋಕನ ವಿಧಾನ ಅಂತ ಹೇಳಿ ಕರಿತೀವಿ. ನಮ್ಮ ಕುರಿತು ನಾವೇ ಹೇಳಿಕೊಳ್ಳೋದು ಅಂತಂದಂಗ. ಈಗ ನಮ್ ಕೆಲವೊಂದಿಷ್ಟು ಘಟನೆಗಳಾಗ್ತಾವ, ಆ ಘಟನೆಗಳು ಅದು ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು, ಆ ಸಂದರ್ಭದಲ್ಲಿ ನಮ್ಮ ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತದ, ನಮ್ಮ ವರ್ತನೆ ಯಾವ ರೀತಿ ಇರ್ತಾವ, ಇವುಗಳ ಕುರಿತು ನಾವೇ ಸಮಾಧಾನದಿಂದ ಕುಂತು ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡಿಕೊಂಡು ಅದನ್ನ ಹೇಳೋದು ಅಥವಾ ವಿವರಿಸೋದದ, ಲಿಖಿತವಾಗಿ ಬರೆಯೋದದ, ಇದು ಎಲ್ಲಾನು ಕೂಡ ಅಂತರಾವಲೋಕನ ವಿಧಾನ ಅಂತ ಹೇಳಿ ಕರಿತೀವಿ. ಅಂತರಾವಲೋಕನ ವಿಧಾನ ಅಂತಂದ್ರೆ ಸ್ವಯಂ ವೀಕ್ಷಣೆ ಅಂತ ಹೇಳಿ ಸಾಮಾನ್ಯವಾಗಿ ಕರಿಲಾಗ್ತದ. ಈ ಸ್ವಯಂ ವೀಕ್ಷಣೆ ಅಂತ ಏನದಲ್ಲ, ಈ ರೀತಿ ಕರೆದವ್ರು ಯಾರತ್ತಂದ್ರ ವುಡ್ವರ್ತ್ ಅಂತ ಹೇಳಿ. ಇದನ್ನ ತಾವು ನೆನಪಿನಾಗ ಇಟ್ಕೊಳ್ಬೇಕು. ವುಡ್ವರ್ತ್ ಏನಿದಾರಲ್ಲ, ಇವರು ಏನಂತ ಕರೆದ್ರು ಹೇಳ್ರಿ, ವುಡ್ವರ್ತ್ ಅವರು ಸ್ವಯಂ ವೀಕ್ಷಣೆ ಅಂತ ಹೇಳಿ ಕರೆದ್ರು. ಅಂತರಾವಲೋಕನ ಅಂತ ಹೇಳಿ ಕರೆದವರು AB ಟಿಶ್ನರ್. ಆಮೇಲೆ ಅದ ಥಿಯರಿಯನ್ನ, ವಿಧಾನವನ್ನ ಸ್ವಯಂ ವೀಕ್ಷಣೆ ಅಂತ ಹೇಳಿ ಕರೆದವ್ರು ಯಾರತ್ತಂದ್ರ ವುಡ್ವರ್ತ್ ಅವರು. ಇದನ್ನ ತಾವು ನೆನಪು ಮಾಡಿ ಇಟ್ಕೋರಿ ಮತ್ತು ನೋಟ್ ಮಾಡಿ ಇಟ್ಕೊಳ್ರಿ. ಇನ್ನ ವಿಧಾನ ಕ್ರಮ ಅಥವಾ ಹಂತಗಳು ಅಂತೇಳಿ, ಈಗ ನಾವು ಅಂತರಾವಲೋಕನ ವಿಧಾನ ಅಂತ ಏನ್ ಅನ್ನೋದು ಗೊತ್ತಾಯ್ತು. ಇನ್ ನಮ್ಮಷ್ಟಕ್ಕೆ ನಾವು ಯಾವ್ದಾರ ಒಂದು ವಿಷಯದ ಕುರಿತು ನಾವು ಹೇಳವರ್ದೇವೆ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ನಾವು ಫಾಲೋ ಮಾಡುವಂತ ಹಂತಗಳು ಯಾವ? ಯಾಕಂದ್ರೆ ಪ್ರತಿಯೊಂದು ವಿಧಾನಕ್ಕೂ ಹಂತಗಳು ಬರ್ತಾವ. ಇಲ್ಲಿ ಮೊದಲನೇ ಹಂತ ಯಾವ್ದತ್ತಂದ್ರೆ, ಇಲ್ಲಿ ನೋಡ್ರ, 1ನೇ ಹಂತದಾಗ ಏನ್ ಮಾಡೋದತ್ತಂದ್ರ, ವ್ಯಕ್ತಿಯನ್ನು ನಿರ್ದಿಷ್ಟ ಪರಿಸ್ಥಿತಿಗೆ ಒಳಪಡಿಸಲಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಒಳಪಡಿಸಲಾಗ್ತದ ಅಥವಾ ತನ್ನಷ್ಟಕ್ಕೆ ತಾನ ಒಳಪಡ್ತಾನವನ.
ಈಗ ಒಂದು ಸಂದರ್ಭದ ಆ ಸಂದರ್ಭದಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಶಾಂತವಾದ ಒಂದು ಸ್ಥಳದಲ್ಲಿ ನಮ್ಮಷ್ಟಕ್ಕೆ ನಾವು ಕೂಡೋದು ಅಂತಂದಂಗೆ. ಯಾಕಂದ್ರೆ ಈ ವಿಧಾನದ ಬಳಕೆ ಮಾಡ್ಬೇಕಾದ್ರೆ ಗೊಂದಲಗಳು ಇರಬಾರ್ದು ಹೊರಗಡೆ. ಬಹಳಷ್ಟು ಗೊಂದಲಗಳಿದ್ದಕ್ಕೆ ನಮ್ಮ ಮೈಂಡ್ ಶಾಂತ ರೀತಿಯಾಗಿ ಅದು ವರ್ಕ್ ಮಾಡಂಗಿಲ್ಲ. ಹಿಂಗಾಗಿ ಆದಷ್ಟ ಆ ಮೈಂಡ್ ಕೂಲಾಗಿ ವರ್ಕ್ ಮಾಡ್ಬೇಕಾದ್ರೆ ನಾವು ಶಾಂತವಾದ ವಾತಾವರಣದಲ್ಲಿ ನಾವು ಕೂಡೋದು. ಅದಕ್ಕೆ ಏನ್ ಕರಿತೇವೆ ಹೇಳ್ರಿ, ನಿರ್ದಿಷ್ಟ ಪರಿಸ್ಥಿತಿಗೆ ಒಳಪಡಿಸುವುದು ಅಂತಂದಂಗೆ. ಅಂದ್ರೆ ಶಾಂತವಾದ ಸ್ಥಳದಲ್ಲಿ ಕೂಡೋದು ಅಂತಂದಂಗೆ. ಎರಡನೇದು ಏನಂತಂದ್ರೆ ಕುಂತಂತಾರೆ. ಆತ ತನ್ನ ಮನಸ್ಸಿನ ಅನುಭವಗಳನ್ನು ಗಮನಿಸುತ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಶಾಂತವಾದ ಪ್ರದೇಶದಾಗ ಕುಂತ ತಿಳ್ಕೊಳ್ರಿ, ಅವನು ತನ್ನಲ್ಲಿ ಏನೇನ್ ಕ್ರಿಯೆಗಳು ನಡೀತಾವಲ್ಲ ಮನುಷ್ಯನಾಗ, ಆ ಅನುಭವಗಳನ್ನ ಗಮನಿಸ್ತಾನ. ಮನಸ್ಸಿನ ಅನುಭವಗಳನ್ನು ಗಮನಿಸುವುದು ಅಂತ ಏನದಲ್ಲ, ಇದು ಎರಡನೇ ಹಂತ. ಆಮೇಲೆ ಇದು ಆದ ಕೂಡಲೇ ಮೂರನೇ ಹಂತಕ್ಕೆ ಏನ್ ಮಾಡ್ತಾನಂತಂದ್ರ ಅವ ತನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನ ವಿಶ್ಲೇಷಿಸ್ತಾನ. ತನ್ನಷ್ಟಕ್ಕೆ ತಾನ ಅವುಗಳನ್ನ ವಿಶ್ಲೇಷಣೆ ಮಾಡ್ತಾನೆ. ಇದು ಮೂರನೇ ಹಂತ. ಆಮೇಲೆ ನಾಲ್ಕನೇದು ಮತ್ತು ಕೊನೆಯ ಹಂತ ಯಾವ್ದತ್ತಂದ್ರ ತನ್ನ ಅನುಭವಗಳನ್ನು ಪ್ರಾಮಾಣಿಕವಾಗಿ, ಇಲ್ಲಿ ಈ ಶಬ್ದ ಬಹಳ ಇಂಪಾರ್ಟೆಂಟ್ ಅದ, ಪ್ರಾಮಾಣಿಕವಾಗಿ ವಿವರಿಸುತ್ತಾನೆ. ಇದು ನಾಲ್ಕನೇ ಹಂತ. ಸೊ ಈ ರೀತಿ 4 ಹಂತಗಳಲ್ಲಿ ಅಂತರಾವಲೋಕನ ವಿಧಾನ ಇದ್ದದ್ದು ನಡೀತದ. ಗೊತ್ತಾಯ್ತಲ್ಲ. ಮೊದಲನೇದು ಏನ್ ಮಾಡ್ತಾನೆ, ಒಂದ್ ನಿರ್ದಿಷ್ಟವಾದ ಸ್ಥಳದಲ್ಲಿ ಸನ್ನಿವೇಶದಲ್ಲಿ ಕುಳಿತುಕೊಳ್ತಾನ ಸಮಾಧಾನದಿಂದ. ಎರಡನೇದು ಮನಸ್ಸಿನ ಅನುಭವಗಳನ್ನ ಗಮನಿಸ್ತಾನೆ. ಏನೇನ್ ನಡೆದದ ತನ್ನ ಮನುಷ್ಯನೊಳಗ ಅನ್ನೋದನ್ನ ತನ್ನಷ್ಟಕ್ಕೆ ತಾನೇ ಗಮನಿಸ್ತಾನ. ಮೂರನೇದ ಅವುಗಳನ್ನ ಆಲೋಚನೆಗಳನ್ನ ಮತ್ತು ಭಾವನೆಗಳನ್ನ ವಿಶ್ಲೇಷಣೆ ಮಾಡುವಂತ, ವಿಶ್ಲೇಷಣೆ ಅಂತಂದ್ರೆ ಎಲ್ಲಾ ವಿಚಾರಗಳು ಬರ್ತಾವ. ಅದರಲ್ಲಿ ಈ ಸಂದರ್ಭಕ್ಕೆ ನಾವು ಯಾವ್ಯಾವ್ದು ವಿವರಿಸೋದಲ್ಲ ಅವುಗಳನ್ನ ಮಾತ್ರ ಅಂಶಗಳನ್ನ ವಿಶ್ಲೇಷಿಸ್ತಾನ. ಮತ್ತು ಕೊನೆಯ ಹಂತದಲ್ಲಿ ತನ್ನ ಅನುಭವಗಳನ್ನ ಪ್ರಾಮಾಣಿಕವಾಗಿ, ಅಂದ್ರ ನಿಜವಾಗಿ ಏನ್ ನಡೆದದಲ್ಲ ಅದನ್ನ ಯಥಾ ರೀತಿಯಾಗಿ ವಿವರಿಸುವಂತ ಕೆಲಸ ಮಾಡ್ತಾನ. ಇನ್ನೊಂದು ವಿವರಿಸಿದ ಕೂಡ್ಲೆ ಇನ್ನೊಂದು ಬೇಕಾದ್ರೂ ನೀವು ಹಂತವನ್ನ ಇಲ್ಲಿ ಸೇರಿಸ್ಬೋದು. ಏನಂದ್ರ ದಾಖಲಿಸುವುದು ಅಂತ ಹೇಳಿ. ಅಂದ್ರ ಅವುಗಳನ್ನ ಲಿಖಿತ ರೂಪದಲ್ಲಿ ಬರೆದಿಡೋದು, ದಾಖಲೆ ಅಂತಂದಾಗ ಬರೆದಿಡುವಂತ ಕೆಲಸ ಏನದಲ್ಲ, ಇದು 5ನೇ ಹಂತ ಅಂತ ಹೇಳಿ ಕೂಡ ತಾವು ಸೇರಿಸ್ಕೋಬಹುದು. ಹಾಗಾದ್ರೆ ಈ ವಿಧಾನದ ಗುಣಗಳು ಯಾವ್ಯಾವು? ಮೆರಿಟ್ಸ್ ಆಫ್ ಇಂಟ್ರಾಸ್ಪೆಕ್ಷನ್ ಮೆಥಡ್, ಇದನ್ನ ನಾವು ನೋಡ್ಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ಇನ್ನಷ್ಟು ನಿಮ್ಗೆ ಕ್ಲಿಯರ್ ಆಗೋ ಸಲುವಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಉದಾಹರಣೆ ಒಂದದ. ಈ ಉದಾಹರಣೆದಾಗ ಏನ್ ಹೇಳಿದಾರ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಮೊದಲು ಅವನಲ್ಲಿ ಏನೇನ್ ಬದಲಾವಣೆಗಳು ಆಗ್ತಾವ ಅನ್ನೋದನ್ನ ಅವ ತನ್ನಷ್ಟಕ್ಕೆ ತಾನ ಆತ್ಮ ಪರಿಶೀಲನೆ ಮಾಡ್ಕೊಂಡ ಅಂತ ತಿಳ್ಕೊಳ್ರಿ. ಆವಾಗ ಅವ ಏನೇನ್ ಹೇಳ್ತಾ, ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಪೂರ್ವದಲ್ಲಿ ತನ್ನಷ್ಟಕ್ಕೆ ತಾನೇ ವಿಶ್ಲೇಷಣೆಗೆ ಒಳಪಟ್ಟಂದ್ರ, ಅಂದ್ರ ಅಂತರಾವಲೋಕನಕ್ಕೆ ಒಳಪಟ್ಟಂದ್ರ ಏನೇನ್ ಹೇಳ್ತಾ ಅನ್ನೋದು ನೋಡ್ರಿ. ಒಂದೇ ಹೇಳೋದು ಅಂಶ ಯಾವ್ದತ್ತಂದ್ರ, ಒಂದು ನನಗೆ ಭಯವಾಗುತ್ತದೆ. ಎಕ್ಸಾಮ್ ಅಂತ ಅಂದ ಕೂಡಲೇ ಅವನಿಗೆ ಭಯವಾಗ್ತಿರ್ತದ, ಅದನ್ನ ಹೇಳ್ತಾನೆ. ಎರಡನೇದು, ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿದೆ. ಅವನ್ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳದ್ದು ಎಕ್ಸಾಮ್ ಅಂತ ಅಂದ ಕೂಡಲೇ ಹಾರ್ಟ್ ಬೀಟ್ ಒಂದ್ ಚೂರ್ ಜಾಸ್ತಿ ಆಗಿರ್ತದ, ಅದನ್ನ ಹೇಳ್ತಾರೆ. ಥರ್ಡ್ ಒನ್, ಫಲಿತಾಂಶದ ಬಗ್ಗೆ ಚಿಂತೆಯಾಗಿದೆ ಅಂತ ಹೇಳ್ತಾರೆ. ಫೋರ್ತ್ ಬೇಕಾದ್ರೆ ಇಲ್ಲಿ ಮತ್ತೆ ಅವನು ಏನ್ ಹೇಳ್ಬೋದು ಹೇಳ್ರಿ, ನನ್ನ ಕೈಗಳು ಕೂಡ ಬೆವರ್ತಾ ಇದಾವ ಅಂತ ಹೇಳ್ಬಹುದು. ಆಮೇಲೆ ಇಂಥ ಸಂದರ್ಭದಾಗ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ 1, 2 ಇವು ಕೂಡ ಬರ್ತಿರ್ತಾವ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ. ಹಿಂಗಾಗಿ ಇಂಥ ಎಲ್ಲಾನು ಕೂಡ ಏನಿದಾವಲ್ಲ ಇವುಗಳನ್ನ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ತಮಗನಿಸಿದ್ ಹೇಳ್ತಾರ. ಇದು ಎಲ್ಲರಿಗೂ ಅಂತಲ್ಲ, ಬಟ್ ಮೆಜಾರಿಟಿ ಸ್ಟೂಡೆಂಟ್ಸ್ ಹೇಳುವಂತ ಅನಿಸಿಕೆಗಳು ಅಥವಾ ಅಂತರಲೋಕನದ ಪಾಯಿಂಟ್ಸ್ ಏನಿದಾವಲ್ಲ ಅವು ಇವಾಗಿರ್ತಾವ. ಇನ್ನು ನೋಡ್ರಿ ನೀವ ಡೈರೆಕ್ಟ್ಲಿ ಅಂತರಾವಲೋಕನ ವಿಧಾನದ ಗುಣಗಳು, ಮೆರಿಟ್ಸ್ ಆಫ್ ಇಂಟ್ರಾಸ್ಪೆಕ್ಷನ್ ಮೆಥಡ್. ಯಾವ್ಯಾವ ಗುಣಗಳದಾವು ಅಂದ್ರೆ ಯಾವ್ಯಾವ ಒಳ್ಳೆ ಗುಣಗಳು ಈ ಮೆಥಡ್ದಲ್ಲಿ ಇದಾವ ಅನ್ನೋದು ನೋಡ್ರಿ. ಒಂದೇದ್ ನೋಡ್ರಿ, ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ಇದಾಗಿದೆ. ಯಾಕಂದ್ರೆ ಬೇರೆ ಎಲ್ಲಾ ಮೆಥಡ್ಸ್ ಏನಿದಾವಲ್ಲ ಅವ್ರಿಗೆ ಇಚ್ಛೆ ಬಂದಂಗ ನಮ್ಮ ವರ್ತನೆಗಳನ್ನ ಅಭ್ಯಾಸ ಮಾಡ್ತಾರೆ. ಬಟ್ ನಮ್ಮ ಭಾವನೆಗಳನ್ನ, ನಮ್ಮ ವರ್ತನೆಗಳನ್ನ 100% ನಾವು ಏನ್ ಅಧ್ಯಯನ ಮಾಡ್ಬೇಕ ಇದಲ್ಲ ನಮ್ಮ ಅಂಶಗಳು, ಅದನ್ನ ಇನ್ನೊಬ್ಬರ ಮುಂದೆ ಹೇಳೋದಲ್ಲ, ಅದು ಬಹಳ ಪರ್ಫೆಕ್ಟ್ ಇರ್ತದೆ. ಬಟ್ ಅದನ್ನ ನಿಜವಾಗಿ ಹೇಳಿದ್ರೆ 100% ಇರ್ತದೆ. ಗೊತ್ತಾಯ್ತಾ? ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ವಿಧಾನ ಹೆಂಗೈತಿ ಅಂದ್ರೆ, ಆಂತರಿಕ ಭಾವನೆಗಳನ್ನು ಬೇರೆ ಯಾರೂ ಹೇಳಿಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಭಾವನೆಗಳನ್ನ ನಾವು ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸಬಹುದು. ಅಂತ ವಿಧಾನ ಇದು ಒಂದೇ ಏಕೈಕ ವಿಧಾನವಾಗಿದೆ. ಎರಡನೇದೇನಂದ್ರೆ, ಇದ ಮಿತವ್ಯಯಕರ ವಿಧಾನ. ಇದಕ್ಕೆ ಖರ್ಚ ಇಲ್ಲ. ಗೊತ್ತಾಯ್ತಾ? ಒಟ್ಟ ಖರ್ಚ ಇಲ್ಲ. ಯಾಕಂದ್ರೆ ನಾವು ಶಾಂತವಾದ ಸ್ಥಳ ಸಿಕ್ಕರೆ ಮುಗಿತು, ಅದನ್ನ ನಾವು ದಾಖಲಿಸುವಂತ ಕೆಲಸವನ್ನು ಮಾಡ್ತೀವಿ. ಹಿಂಗಾಗಿ ಮಿತವ್ಯಯ ಅನ್ನೋಕ್ಕಿಂತನೂ ಖರ್ಚ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ಯಾವುದೇ ಉಪಕರಣಗಳ ಅವಶ್ಯಕತೆ ಇಲ್ಲ. ಇದು ಒಂದು ಇಂಪಾರ್ಟೆಂಟ್.
ಇದಕ್ಕೆ ಪ್ರಯೋಗಕ್ಕೆ ಅದು ಬೇಕು ಇದು ಬೇಕು ಇಂಥ ವಸ್ತುಗಳ ಅವಶ್ಯಕತೆನೇ ಇಲ್ಲ. ನೀವು ದಾಖಲಿಸೋದೇನದಲ್ಲ ಅದನ್ನ ಇನ್ನೊಬ್ರು ದಾಖಲಿಸ್ಕೋಬಹುದು. ನೀವು ಹೇಳ್ರೂ ಸಾಕು ಅದನ್ನ ಇನ್ನೊಬ್ರು ದಾಖಲೆ ಮಾಡಿ ಇಟ್ಕೊಳ್ತಾರೆ. ಸೊ ಈ ರೀತಿ ಇದು ಯಾವ್ದೇಳ್ರಿ ಉಪಕರಣಗಳ ಅವಶ್ಯಕತೆ ಇಲ್ಲ. ಎರಡನೇದು. ಮೂರನೇದು ಇನ್ನೊಂದು ಇಂಪಾರ್ಟೆಂಟ್ ಈ ತರದ ಗುಣ ಏನಂತಂದ್ರೆ ಈ ವಿಧಾನ ಎಲ್ಲಾ ಸ್ಥಳಗಳಲ್ಲಿ ಗೊತ್ತಾಯ್ತಾ, ಯಾವ್ದು ಬೇಕಾ ಸ್ಥಳ ಇರಲಿ ಅಂತಲ್ಲಿ ನಡೀತದೆ. ಎಲ್ಲಾ ಕಾಲಗಳಲ್ಲಿ ಇದಕ್ಕೆ ನಿರ್ದಿಷ್ಟವಾದ ಸಮಯ ಬೇಕಂತೇನಿಲ್ಲ. ನೀವು ರಾತ್ರಿ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಮುಂಜಾನೆ ಮಾಡ್ಬೋದು. ಆಮೇಲೆ ಎಲ್ಲಾ ಸ್ಥಳಗಳಲ್ಲಿ ಅಂದ್ರೆ ನಿಮ್ ಊರಾಗ ಮಾಡ್ಬೋದು, ಬೇರೆ ಕಡೆನೂ ಮಾಡ್ಬೋದು, ಕ್ಲಾಸ್ ರೂಮ್ದಾಗ ಮಾಡ್ಬೋದು. ಎಲ್ಲಿ ಬೇಕಾದಲ್ಲಿಯೂ ಕೂಡ ಈ ವಿಧಾನವನ್ನು ಬಳಕೆ ಮಾಡ್ಲಿಕ್ಕೆ ಅನುಕೂಲ ಅದ. ಆದ್ರೆ ಶಾಂತವಾದ ವಾತಾವರಣ ಬೇಕನ್ನೋದು ಒಂದೇ ಒಂದು ಇದರ ಕಂಡೀಷನ್. ಓಕೆ. ಇನ್ ನಾಲ್ಕನೇದು ಮಾನಸಿಕ ಕ್ರಿಯೆಗಳ ನೇರ ಅಧ್ಯಯನಕ್ಕೆ ಇದ ಸಹಾಯ ಆಗ್ತದೆ. ಯಾಕಂದ್ರೆ ಮನುಷ್ಯನಾಗ ಏನ್ ನಡ್ದದಲ್ಲ ಆ ಆ ಕ್ರಿಯೆಯನ್ನ ನೇರವಾಗಿ ಹೇಳಲಿಕ್ಕೆ ಇದು ಸಹಾಯಕ ಆಗ್ಯದ. ಐದನೇದು ಸರಳ ಮತ್ತು ಸುಲಭ ವಿಧಾನ. ಈಗ ನಾ ಹೇಳಿದ್ನಲ್ಲ ಇದನ್ನ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಬಹುದು. ಈಗ ನಿಮ್ ಟೀಚರ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿರ್ತೀರಿ. ಈಗಾಗಲೇ ಆಲ್ರೆಡಿ ಟೀಚರ್ ಎಕ್ಸಾಮ್ಸ್ ಕೂಡ ನೀವು ಬರ್ದಿರಿ ಅಥವಾ ಡಿ.ಎಡ್ ಬರ್ದಿರಿ, ಬಿ.ಎಡ್ ಬರ್ದಿರಿ ಎಕ್ಸಾಮ್ಗಳನ್ನ. ಆ ಎಕ್ಸಾಮದ ಮೊದಲು ನಿಮ್ಗೆ ಏನೇನು ಅನಿಸ್ಕೈತಿ ಅನ್ನೋದನ್ನ ನಿಮ್ಗೆ ನಾನು ಹೇಳ್ರಿ ಅಂತಂದ್ರೆ ಅದು ಆಗಿನ ಸಂದರ್ಭದಾಗ ಏನಿತ್ತು ಅದನ್ನ ಹೇಳ್ತೀರಿ, ಅಥವಾ ಈಗ ಪ್ರಿಪ್ರೇಷನ್ ಆಗ್ತಿರಲ್ಲ ಇವಾಗ್ಲೂ ಕೂಡ ನಿಮಗೆ ಏನೇನು ಅನಿಸ್ತದೆ ಅನ್ನೋದು ನಿಮ್ಮಷ್ಟಕ್ಕೆ ನೀವು ಅಂತರಾವಲೋಕನ ಮಾಡ್ಕೊಂಡು ವರದಿ ಒಪ್ಸ್ರಿ ಅಂತಂದ್ರೆ ನೀವು ಶಾಂತ ರೀತಿಯಾಗಿ ಕುಂತ್ಕೊಂಡು ನಿಮ್ಮಷ್ಟಕ್ಕೆ ನೀವು ಆ ವರದಿಯನ್ನು ಒಪ್ಪಿಸ್ಬೋದು. ಯಾಕಂದ್ರೆ ಈಗ ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಿರ್ತಾವ ಕೆಲವೊಂದಿಷ್ಟ ಆಗಿರಂಗಿಲ್ಲ. ಆಗದೇ ಇರುವಂತಹ ಸಂದರ್ಭದಲ್ಲಿ ಅನಿಸಿಕೆಗಳು ಅಂತರಾವಲೋಕನದ ವರದಿ ಬೇರೆ ಬರ್ತದೆ. ಅನೌನ್ಸ್ಮೆಂಟ್ ಆದ ಕೂಡಲೇ ಅದರ ವರದಿ ಬೇರೆ ಆಗ್ತದೆ. ಸೊ ನಿಮ್ಮ ಅನಿಸಿಕೆಗಳನ್ನ ನೀವು ಸರಳ ಮತ್ತು ಸುಲಭ ವಿಧಾನದ ಮೂಲಕ ಹೇಳ್ಕೋಬಹುದು. ಇನ್ನ ನೆಕ್ಸ್ಟ್ ನೋಡ್ರಿ, ಆರನೇದು ಭಾವನೆಗಳು, ಭಾವೋದ್ರೇಕಗಳು ಮತ್ತು ಮನೋಭಾವಗಳು ಅಧ್ಯಯನಕ್ಕೆ ಉಪಯುಕ್ತ. ಯಾವುದೇ ಒಂದು ಅಧ್ಯಯನಕ್ಕೆ ಅಂದ್ರೆ ಇದರ ಇಂಟ್ರಾಸ್ಪೆಕ್ಷನ್ ಮೆಥಡ್ ವಿಧಾನ ಏನಿದೆಲ್ಲ ಈ ವಿಧಾನಕ್ಕೆ ಇದರ ಅಧ್ಯಯನಕ್ಕೆ ಒಂದೇದು ಭಾವನೆಗಳು ಇಂಪಾರ್ಟೆಂಟ, ಆಮೇಲೆ ಭಾವೋದ್ರೇಕವು ಇಂಪಾರ್ಟೆಂಟ, ಮನೋಭಾವಗಳು ಇವೆಲ್ಲಾನು ಕೂಡ ವರ್ತನೆಯ ವಿವಿಧ ಪ್ರಕಾರಗಳು ತಂದಂಗ. ಸೊ ಇವೆಲ್ಲಾನು ಕೂಡ ಅಧ್ಯಯನಕ್ಕೆ ಉಪಯುಕ್ತವಾಗುವಂತ ಮಾಹಿತಿಯನ್ನ ಈ ವಿಧಾನ ನಮಗ್ ಕೊಡ್ತದ ತಂದಂಗ. ಏಳನೇದು ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಇದು ಅತ್ಯಂತ ಉಪಯುಕ್ತವಾಗಿದೆ. ಈಗ ಒಬ್ಬ ವ್ಯಕ್ತಿ ಇದಾನ, ಅವನ್ ಬೇರೆ ಬೇರೆ ತಪ್ಪುಗಳು ಮಾಡಿರ್ತಾನ, ಬಟ್ ತನ್ನಷ್ಟಕ್ಕೆ ತಾನ ಸುಧಾರಿಸ್ಕೊಳ್ಬೇಕು ಅಂತ ಅವನಿಗೆ ಅನಿಸಿತ್ತು ಅಂತ ತಿಳ್ಕೊಳ್ರಿ. ಅವಾಗ ಅವನ ಸಮಾಧಾನದಿಂದ ಕುಂತು ಈ ವಿಧಾನವನ್ನ ಅವ ಉಪಯೋಗಿಸ್ಕೊಂಡ ತಿಳ್ಕೊಳ್ರಿ. ಸೊ ಅಂತ ತಪ್ಪು ಮಾಡಿದಂಥ ವ್ಯಕ್ತಿಗೆ ಈ ವಿಧಾನದ ಕುರಿತು ಗೊತ್ತೇ ಇರಂಗಿಲ್ಲ. ಅವಾಗ ಮನೋವಿಜ್ಞಾನಿಗಳು ಅಥವಾ ಸೈಕಿಯಾಟ್ರಿಸ್ಟ್ ಏನಿರ್ತಾರಲ್ಲ ಅವ್ರ ಕಡೆ ಹೋದಾಗ ನಾ ಇಂಥ ಮಿಸ್ಟೇಕ್ಗಳನ್ನ ಮಾಡಿದಾನ, ಬಟ್ ನಾನು ಇವಾಗ ಸಮಾಜದಾಗ ಒಳ್ಳೆ ವ್ಯಕ್ತಿ ಅನ್ಸ್ಕೊಳ್ಬೇಕು ಅಂತ ಹೇಳಿ ಅವ್ ಹೇಳ್ಕೊಂಡಂತ ತಿಳ್ಕೊಳ್ರಿ. ಅವಾಗ ಸೈಕಿಯಾಟ್ರಿಸ್ಟ್ ಮಾಡುವಂತ ಮೊದಲನೇ ಕೆಲಸ ಏನಂತಂದ್ರೆ ಪೇಪರ್ ಕೊಡ್ತಾರ, ಅವ್ನಿಗೆ ಬರ್ಲಿಕ್ಕೆ ಹೇಳ್ತಾರ, ನಿನ್ಗೆ ಏನ್ ಅನಿಸ್ತದ ನೀ ಬರಿ ಅಂತ ಗೈಡ್ ಮಾಡ್ತಾರ. ಅಥವಾ ತಾವು ಬರ್ತಾರ, ಅವನಿಗೆ ಹೇಳಕ್ ಅಷ್ಟೇ ಹೇಳ್ತಾರ. ತಿಳಿತಾ, ನೀ ಯಾವ್ಯಾವ ತಪ್ಪುಗಳನ್ನ ಮಾಡಿದಿ, ಈ ಆವಾಗ ತಪ್ಪು ಮಾಡಿದಾಗ ಏನ್ ಅನ್ಸಿತ್ತು, ಇವಾಗ ಏನ್ ಅನ್ಸ್ಕದ, ಇಂಥವೆಲ್ಲಾನು ಅವನ ಕಡೆಯಿಂದ ಇದು ವಿವರಿಸ್ಕೊಳ್ತಾರ. ಮತ್ ತಾವ ದಾಖಲಿಸ್ತಾರ, ಮತ್ ತಾವ ಸಜೆಷನ್ ಕೊಡ್ತಾರ. ಇನ್ ಮುಂದ್ ಸಮಾಜದಾಗ ನೀ ಹೆಂಗಿರ್ಬೇಕು ಅಂತ ತಿಳ್ಕೊಂಡ. ತಿಳಿತಾ. ಸೊ ಯಾವ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಸುಧಾರಿಸ್ಕೊಳ್ಬೇಕು ಅಂತ ಅನಿಸ್ತದಲ್ಲ ಅಂತ ವ್ಯಕ್ತಿಗೆ ಈ ಅಂತರಾವಲೋಕನ ವಿಧಾನ ಇದಲ್ಲ ಇದು ದಿ ಬೆಸ್ಟ್ ವಿಧಾನ ಅದ. ಇನ್ ನೋಡ್ರಿ, ಶಿಕ್ಷಕರಾಗುವಂತ ನಿಮಗೆ ಇದು ಯಾವ ರೀತಿ ಉಪಯೋಗ ಆಗ್ತದಂತ, ಶಿಕ್ಷಕ ತನ್ನ ಬೋಧನೆಯಲ್ಲಿನ ಸಫಲತೆ ಹಾಗೂ ವಿಫಲತೆ ಏನದಲ್ಲ, ಈ ಸಫಲತೆ ಮತ್ತು ವಿಫಲತೆಗಳನ್ನ ವಿಶ್ಲೇಷಿಸಿ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಲು ಕೂಡ ಇದು ಸಹಾಯಕ ಆಗ್ತದೆ. ಈಗ ನಾವು ಟೀಚಿಂಗ್ ಫೀಲ್ಡ್ನಾಗ ಹೊಸವಾಗಿ ನಾವು ಅಪಾಯಿಂಟ್ಮೆಂಟ್ ಆಗ್ತೇವಿ, ಅಥವಾ ಪಾರ್ಟ್ ಟೈಮ್ ಈಗ ಎಲ್ಲಾದ್ರೂ ಒಂದ್ ಕಡೆಗೆ ನಾವು ಜಾಬ್ ಮಾಡ್ತಿರ್ತೀವಿ. ಇಂಥ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೂ ನಾವು ಫೇವ್ರೇಟ್ ಆಗ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ನಾವೇನ್ ಟೀಚಿಂಗ್ ಮಾಡ್ತಿರ್ತೇವಲ್ಲ ಆ ಟೀಚಿಂಗ್ ಮಾಡಿದ್ದನ್ನ ನಾವು ಮನೆಗೆ ಬಂದ ಕೂಡಲೇ ಮತ್ತೊಂದ್ಸಲ ನಮ್ಮಷ್ಟಕ್ಕೆ ನಾವು ಅಂತರಾವಲೋಕನ ಮಾಡ್ಕೊಂಡು ಏನ್ ಮಿಸ್ಟೇಕ್ ಮಾಡಿದ್ನು, ಏನ್ ಸರಿ ಹೇಳಿದ್ದನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಯಾವ ರೀತಿ ಹೇಳ್ಬೋದು, ಮತ್ತೆ ಯಾವ್ಯಾವ ಅಂಶಗಳನ್ನ ತಪ್ಪಾಗಿ ಹೇಳಿದ್ನಲ್ಲಿ ಅವುಗಳನ್ನೇ ಸುಧಾರಿಸ್ಕೊಂಡು ಮತ್ತ ನಾನು ಪರ್ಫೆಕ್ಟ್ ಹೆಂಗಾಗ್ಬೇಕು ಅನ್ನೋ ಒಂದು ಮನುಷ್ಯನಲ್ಲಿ ಯಾರಿಗೆ ಬರ್ತದಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ವಿಧಾನ ಬಹಳ ಬೆಸ್ಟ್ ಆಗ್ತದ ಇನ್ನಷ್ಟು ಪರ್ಫೆಕ್ಟ್ ಟೀಚರ್ ಆಗ್ಲಿಕ್ಕೆ. ಓಕೆ. ಇನ್ನ ಇದರ ಅವಗುಣಗಳು ಕೂಡ ಇದಾವ. ಇಷ್ಟೆಲ್ಲಾ ಗುಣಗಳನ್ನ ಇದ್ರೂ ಕೂಡ ಕಾಲ ಕಳೆದಂಗ ನಾ ಹೇಳಿದ್ನಲ್ಲ, ವೈಜ್ಞಾನಿಕ ಮನೋಭಾವನೆ ಮತ್ತು ತಾಂತ್ರಿಕತೆ ಬೆಳೆದಂಗ ವಿಧಾನಗಳಲ್ಲಿಯೂ ಕೂಡ ವ್ಯತ್ಯಾಸಗಳಾಗ್ತಾವ, ಮತ್ತ ಸೈಂಟಿಫಿಕ್ ಮೆಥಡ್ಸ್ ಎಲ್ಲಾನು ಕೂಡ ಆ್ಯಡ್ ಆಗ್ತಾವ. ಹಂಗ ಈ ಒಂದು ವಿಧಾನ ಏನದಲ್ಲ ಇತರ ಮಿತಿಗಳು, ಇದಕ್ಕೆ ಡಿಮೆರಿಟ್ಸ್ ಅಂತ ಹೇಳಿ ಕರಿತೇವೆ ನಾವು. ಏನ್ ಕರಿತೇವಲ್ರಿ? ಡಿಮೆರಿಟ್ಸ್ ಅಂತ ಹೇಳಿ ಕರಿತೇವೆ.
ಅಥವಾ ಅವಗುಣಗಳು ಅಂತ ಕೂಡ ಕರಿತೀವಿ. ಡಿಮೆರಿಟ್ಸ್ ಅಥವಾ ಅವಗುಣಗಳು ಅಂತ ಹೇಳಿ ಕರಿತೀವಿ. ಅಂತ ಅವಗುಣಗಳು ಯಾವ್ಯಾವ ಅನ್ನೋದು ನೋಡ್ರಿ. ಒಂದನೇದು, ಇಲ್ಲಿ ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಏನದಲ್ಲ ಅವ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಿಂದ ಲಭಿಸುವ ಮಾಹಿತಿಯು ವಿಶ್ವಾಸನೀಯತೆಯನ್ನ ನಿರ್ಧರಿಸೋದು ಸಾಧ್ಯವಾಗುವುದಿಲ್ಲ ಅಥವಾ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಒಂದನೇದು, ಯಾಕಂದ್ರೆ ಇಲ್ಲಿ ಯಾವುದೇ ವಿಧಾನ ತೆಗೆದುಕೊಳ್ರಿ, ಮಿನಿಮಮ್ ಇಬ್ಬರು ಜನ ಬೇಕು. ಒಂದ ಪ್ರಯೋಗಕ್ಕೆ ಒಳಪಡುವಂತ ವ್ಯಕ್ತಿ ಮತ್ತು ಇನ್ನೊಬ್ಬ ಪ್ರಯೋಗ ಮಾಡುವಂತ ವ್ಯಕ್ತಿ. ಸಬ್ಜೆಕ್ಟ್ ಮತ್ತು ಇವರು ಪರೀಕ್ಷಕ, ಈ ಇಬ್ಬರು ವ್ಯಕ್ತಿಗಳು ಇರೋದಂಥದ್ದು ಬಹಳಷ್ಟು ಅವಶ್ಯಕತೆ ಇರ್ತದ. ಆವಾಗ ನಮಗೇನ್ ಹೇಳ್ರಿ ನಿಖರವಾದ ಮಾಹಿತಿ ಸಿಗ್ತದ. ಬಟ್ ಇಲ್ಲಿ ವೀಕ್ಷಕ ಅಂತಂದ್ರೆ ಏನ್ ಹೇಳ್ರಿ ಅಬ್ಸರ್ವರ್ ಅಂತಂದಂಗ, ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಅಂತಂದ್ರ ಸಬ್ಜೆಕ್ಟ್ ಅಂತಂದಂಗ. ಇವ್ರು ಇಬ್ರು ಒಬ್ಬ ವ್ಯಕ್ತಿ ಆಗಿರುವುದರಿಂದ ಅವ್ ತನ್ನಷ್ಟಕ್ಕೆ ತಾನು ನಿಜಾನ ಹೇಳ್ತಾನ ಅನ್ನೋದು ಮುಂದಿನ ವ್ಯಕ್ತಿಗೆ ಹೆಂಗ್ ಗೊತ್ತಾಗೋದ? ಈಗ ನಮ್ಮ ತಪ್ಪುಗಳು ಏನಿದಾವು ಅದನ್ನ ನಾವು ಹೇಳ್ರಿ ಅಂತ ಹೇಳಿದಾಗ ನಾವು ಆದಷ್ಟು ಅದನ್ನ ತಿರುಚಿ ಹೇಳ್ತೇವಿ, ಮತ್ತು ನನ್ನ ಕಡೆ ಯಾವುದೇ ಮಿಸ್ಟೇಕ್ ಇಲ್ಲ ಅಂತ ಹೇಳ್ತೇವೆ. ಅಂತರಾವಲೋಕನ ಆತ್ಮಸಾಕ್ಷಿಯಾಗಿ ಹೇಳಂತ ಕೆಲವೊಂದಿಷ್ಟು ಸಲ ಹೇಳ್ತಿರ್ತಲ್ಲ, ಇಲ್ರಿ ರಿಯಲಿ ನಾನು ಹಂಗಿಲ್ಲ ಅಂತ ಹೇಳ್ತಿರ್ತೀವಿ. ಅದು ಕೂಡ ಸಣ್ಣ ಅಂತರಾವಲೋಕನದ ಒಂದು ಭಾಗ ತಂದಂಗೆ. ಯಾವಾಗ್ಲೂ ಏನಾದ್ರೂ ಒಂದು ಘಟನೆ ನಡೆದಾಗ ನಾವು ಇನ್ನೊಬ್ಬರ ಕಡೆ ಮಾಹಿತಿ ಕೇಳ್ತಿರ್ತೇವಲ್ಲ, ಸಮಾಧಾನದಿಂದ ಹೇಳು, ಕರೆಕ್ಟ್ ಆಗಿ ಹೇಳು, ನೆನ್ಪು ಮಾಡ್ಕೊಂಡು ಹೇಳು, ಹಿಂಗೆಲ್ಲ ಹೇಳ್ತಿರ್ತೇವೆ. ಆದ್ರೂ ಕೂಡ ಆ ವ್ಯಕ್ತಿ ಏನ್ ಹೇಳ್ತಾನಲ್ಲ ಆ ಮಾಹಿತಿ ಅವನನ್ನ ಬಚಾವ್ ಮಾಡ್ಕೊಳ್ಳೋ ಸಲುವಾಗಿ ಹೇಳ್ತಿರ್ತಾನ, ಉಳಿಸ್ಕೊಳ್ಳೋ ಸಲುವಾಗಿ ಹೇಳ್ತಿರ್ತಾನ. ಹಿಂಗಾಗಿ ಯಾವುದೇ ಈ ಅಂತರಾವಲೋಕನ ಏನದಲ್ಲ, ಅಂತರಾವಲೋಕನದ ಆ ವ್ಯಕ್ತಿ ಸರಿಯಾಗಿದ್ದು ಅವನಷ್ಟಕ್ಕೆ ಅವ್ನ್ ಸತ್ಯ ಹೇಳಕ್ ಬಯಸಿದ್ರೆ ಮಾತ್ರ ಇದು ವಿಧಾನ ಕರೆಕ್ಟ್ ಆಗ್ತದ. ಅವ್ ಸತ್ಯ ಹೇಳಾಕ ಇಷ್ಟ ಪಡ್ಲಿಲ್ಲ ಅಂತ ತಿಳ್ಕೊಳ್ರಿ, ಆ ಸಂದರ್ಭದಲ್ಲಿ ಇದೇನಾಗ್ತದೆ ಹೇಳ್ರಿ ಫೇಲ್ ಆಗ್ತದ ಅಂತಂದಂಗೆ. ಗೊತ್ತಾಯ್ತಾ? ಯಾಕಂದ್ರೆ ವೀಕ್ಷಕ ಮತ್ತು ವೀಕ್ಷಣೆಗೊಳಪಡುವಂತ ವ್ಯಕ್ತಿ ಒಬ್ಬ ಆಗಿರೋದ್ರಿಂದ ಈ ವಿಧಾನ 100% ನಮಗೆ ವಿಶ್ವಾಸನೀಯ ಅಂತ ಹೇಳಿ ನಿರ್ಧರಿಸಕ ಆಗಂಗಿಲ್ಲ. ಒಂದನೇದು. ಇನ್ನು ಎರಡನೇದು ಏನ್ ಹೇಳ್ತಾರಂದ್ರೆ ಮನೋವಿಜ್ಞಾನಿಗಳು, ಅಂತರಾವಲೋಕನದಿಂದ ಸಂಗ್ರಹಿಸಿದಂತ ಮಾಹಿತಿ ಏನದಲ್ಲ, ಈ ಮಾಹಿತಿ ವ್ಯಕ್ತಿನಿಷ್ಠವಾಗಿರ್ತದ. ವ್ಯಕ್ತಿನಿಷ್ಠ ಅಂತಂದ್ರ ಒಬ್ಬ ವ್ಯಕ್ತಿ ಇನ್ನೊಬ್ಬತನ್ನ ಅಳೆಯಲಿಕ್ಕೂ ಬರುದಿಲ್ಲ. ಅವ್ ತನ್ನಷ್ಟಕ್ಕೆ ತಾನು ಒಳ್ಳೆಯವನಂತ ಹೇಳಿ ಬರ್ಕೊಂಡಿದ್ದ ಅದು ಒಳ್ಳೇದಾಗ್ತದ, ಮತ್ ಕೆಟ್ಟ ಮಾತು ಬರ್ಕೊಂಡಿದ್ದ ರಿಯಲಿ ಹೇಳಿದ್ದಂತ ತಿಳ್ಕೊಡ್ರಿ, ಅವಾಗ ಅದು ಇದಾಗ್ತದ, ಏನ್ ಹೇಳ್ರಿ ಚೇಂಜ್ ಆಗ್ತದ ಒಪಿನಿಯನ್. ಸೊ ಒಬ್ಬ ವ್ಯಕ್ತಿ ಮೇಲೆ ನಿರ್ಭರವಾಗುವಂತಹ ಒಂದು ವಿಧಾನ ಅದ. ಇದನ್ನೇನು ಬೇರೆ ರೀತಿ ಪ್ರಯೋಗಕ್ಕೊಳಪಡಿಸಿ ವಿಶ್ವಸನೀಯತೆಯನ್ನ ಹೆಚ್ಚೆಚ್ಚು ಗಳಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಇದು ಎರಡನೇದು. ಇನ್ ಥರ್ಡ್ ಒನ್ ನೋಡ್ರಿ, ಈ ವಿಧಾನವನ್ನ ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳಿಗೂ ಮಾಡಕ್ ಬರಂಗಿಲ್ಲ, ಮತ್ತ ಅಪಸಾಮಾನ್ಯ ವ್ಯಕ್ತಿಗಳು ಕೂಡ ಇದನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಪಸಾಮಾನ್ಯ ವ್ಯಕ್ತಿಗಳು ಅಂತೂ ನಾರ್ಮಲ್ ಇರಂಗೇ ಇಲ್ಲ. ಅವ್ರ್ಯಾಕೆ ಅವ್ರ ಬದಲಿ ಯೋಚನೆ ಮಾಡಿ ಎಲ್ಲ ಹೇಳಂಗಿಲ್ಲ. ಮತ್ ಸಣ್ಣ ಮಕ್ಕಳಿಗೆ ಏನ್ ಹೇಳೋದ ಏನ್ ಬಿಡೋದ ಗೊತ್ತಿರಂಗಿಲ್ಲ. ಹಿಂಗಾಗಿ ಇದು ಎಲ್ಲಾ ಜನರಿಗೂ ಉಪಯುಕ್ತವಾಗುವಂತಹ ವಿಧಾನ ಅಲ್ಲ ಅಂತ ಹೇಳ್ತೇವೆ. ಇನ್ನು ಫೋರ್ತ್ ಒನ್, ವ್ಯಕ್ತಿ ತನ್ನ ವರ್ತನೆಯನ್ನು ಅನುಭವಿಸುವ ಸಂದರ್ಭದಲ್ಲಿಯೇ ವರದಿ ಮಾಡದೆ ನಂತರದ ಸಮಯದಲ್ಲಿ ಆತ ವರದಿಯನ್ನು ಮಾಡ್ತಾನೆ. ಹಿಂಗಾಗಿ ಇದು ಅಂತರಾವಲೋಕನ ಅನ್ನೋಕ್ಕಿಂತನೂ ಗತಾವಲೋಕನವಾಗುತ್ತದೆ ಅಂತ ಹೇಳ್ತಾರೆ. ಗತಾವಲೋಕನ ಅಂತಂದ್ರೆ ಹಿಸ್ಟ್ರಿ ಅಂತಂದಂಗೆ. ಗೊತ್ತಾಯ್ತಾ? ಯಾಕಂದ್ರೆ ಈಗ ನಾವು ಏನಾದ್ರೂ ಯೋಚನೆ ತಿಳ್ಕೊಳ್ರಿ, ಯೋಚನೆ ಮಾಡ್ಕೊಂತ ಬರೆಯಂಗಿಲ್ಲ. ಯೋಚನೆ ಎಲ್ಲ ಮಾಡ್ತೇವಿ, ವಿಶ್ಲೇಷಣೆ ಮಾಡ್ತೇವಿ, ಅದಾದ ಕೂಡಲೇ ವಿವರಿಸೋದು ಆದ ಕೂಡಲೇ ದಾಖಲೆ ಮಾಡೋದದ. ಸೊ ನಂತರದಲ್ಲಿ ಮಾಡೋದ್ರಿಂದ ಇದು ಗತಾವಲೋಕನ ಆಗ್ತದೆ ಹೊರತು ಅಂತರಾವಲೋಕನ ಅಲ್ಲ ಅಂತ ತಿಳ್ಕೊಂಡು ಮನೋವಿಜ್ಞಾನಿಗಳು ಕೆಲವೊಂದಿಷ್ಟು ಜನ ಹೇಳ್ತಾರೆ. ಇನ್ನು ಐದನೇದ್ ನೋಡ್ರಿ, ನಮ್ಮ ಮನಸ್ಸಿನ ಭಾವನೆಗಳು ಕ್ಷಣಕ್ಕೆ ಬದಲಾಗುತ್ತವ. ಇದರಿಂದ ಏನಾಗ್ತದೆ ಹೇಳ್ರಿ, ನಾವು ಮನಸ್ಸಿನ ಒಂದು ಭಾವನೆಯನ್ನು ಅಂತರ್ವೀಕ್ಷಿಸಿ ವಿಶ್ಲೇಷಿಸಲು ತೊಡಗಿದರೆ ಆ ವೇಳೆಗೆ ಅದೇ ಜಾಗದಲ್ಲಿ ಮತ್ತೊಂದು ಭಾವನೆ ಮೂಡಿ ಬಂದಿರುತ್ತದೆ. ಗೊತ್ತಾಯ್ತಾ? ಅಂದ್ರೆ ನಮಗೆ ಈಗ ಒಂದು ಭಾವನೆ ಕುರಿತು ನಾವು ಹೇಳತ್ತೇವಿ ಅಂತ ತಿಳ್ಕೊಳ್ರಿ, ಲೈವ್ ಆಗಿ ನಾವು ಹೇಳತ್ತೇವಿ, ಅದ ಸಂದರ್ಭದಾಗ ನಮ್ಮ ಮನುಷ್ಯನಾಗ ಇನ್ನಷ್ಟು ಬೇರೆ ಬೇರೆ ಭಾವನೆಗಳು ಕೂಡ ಬರ್ತಾವ. ಹಿಂಗಾಗಿ ಆ ಸ್ಥಳದಲ್ಲಿ ಬೇರೆ ಬೇರೆ ಭಾವನೆಗಳು ಬಂದಿರೋದ್ರಿಂದ ನಾವು ಹೇಳುವಂತ ಭಾವನೆನೂ ಕೂಡ ಅರ್ಧಂಬರ್ಧ ಹೇಳ್ತೀವಿ ಅಂತಂದಂಗ. ಇನ್ನು ಆರನೇದು ಯಾವ್ದತ್ತಂದ್ರೆ, ಇದು ವೈಜ್ಞಾನಿಕ ವಿಧಾನ ಅಲ್ಲ, ಇದು ಸೈಂಟಿಫಿಕ್ ಮೆಥಡ್ ಅಂತ ಹೇಳಿ ಇದಕ್ಕೆ ನಾವು ಕರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರಯೋಗ ಇಲ್ಲ, ಉಪಕರಣಗಳ ಬಳಕೆ ಇಲ್ಲ, ಮತ್ತು ಒಬ್ಬರು ಇನ್ನೊಬ್ಬರು ಡಿಫ್ರೆನ್ಸ್ ಚೆಕ್ ಮಾಡ್ಲಿಕ್ಕೂ ಕೂಡ ಆಗಂಗಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾಡ್ತಾನ. ಹಿಂಗಾಗಿ ಇದು ವೈಜ್ಞಾನಿಕ ವಿಧಾನ ಅಲ್ಲ ಅಂತ ಹೇಳ್ತೇವೆ. ಮತ್ತೊಂದಂದ್ರೆ ಪ್ರಾಣಿಗಳಿಗೆ ಅನ್ವಯಿಸೋದಿಲ್ಲ. ಒಬ್ಬ ಮನುಷ್ಯ ಹೆಂಗಾದ್ರು ಸುಳ್ಳು ಹೇಳಿ ನಿಜ ಹೇಳಿ ಅವ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ. ಬಟ್ ಪ್ರಾಣಿಗಳು ಹೆಂಗ್ ವ್ಯಕ್ತಪಡಿಸವು? ಸೊ ಪ್ರಾಣಿಗಳಿಗೆ ಇದು ಅನ್ವಯಿಸಂಗಿಲ್ಲ. ಎಂಟನೇದು, ಫಲಿತಾಂಶಗಳು ಪಕ್ಷಪಾತ ಪೂರ್ಣವಾಗಿರಬಹುದು. ಅಂದ್ರೆ ಒಂದ ಸೈಡ್ ಆಗಿರ್ಬೋದು, ಅದು 100% ಅದ. ಯಾಕಂದ್ರೆ ಆ ವ್ಯಕ್ತಿ ಯಾರ ಪ್ರಯೋಗಕ್ಕೆ ಒಳಪಟ್ಟಿರ್ತಾವ ಏನ್ ಹೇಳ್ತಾನಲ್ಲ
ಅದ ನಾವು ನಿಜ ಅಂತೇಳಿ ತಿಳ್ಕೊಳ್ಬೇಕಷ್ಟ. ಬಟ್ ಅದನ್ನ ಚೆಕ್ ಮಾಡಾಕ ಕ್ರಾಸ್ ಚೆಕ್ ಮಾಡ್ಲಿಕ್ಕೆಲ್ಲ ಆಗಂಗಿಲ್ಲ. ಪಕ್ಷಪಾತ ಪೂರ್ಣವಾಗಿರ್ಬೋದು. 9ನೇದು ಏನಂತಂದ್ರೆ ವೈಜ್ಞಾನಿಕವಾಗಿ ಪರಿಶೀಲಿಸುವುದು ಕೂಡ ಕಷ್ಟ. ಯಾಕಂದ್ರೆ ವೈಜ್ಞಾನಿಕ ಪರಿಶೀಲನೆಗೆ ಒಳಪಡಬೇಕಾದ್ರೆ ಪ್ರಯೋಗಕ್ಕೆ ಒಳಪಡಬೇಕು. ಒಬ್ಬ ವ್ಯಕ್ತಿ ಬಿಟ್ಟು 10 ಜನ ಚೆಕ್ ಮಾಡ್ರೂ ಅದು ನಿಜ ಅಂತ ಹೇಳಿ ಅನ್ಸ್ಬೇಕು. ಬಟ್ ಇಲ್ಲಿ ಅದು ಅವಕಾಶ ಇರಂಗಿಲ್ಲ. ಹೀಗಾಗಿ ವೈಜ್ಞಾನಿಕ ಪರಿಶೀಲನೆಗೆ ಒಳಪಡಿಸಕ್ ಸಾಧ್ಯ ಆಗಿಲ್ಲ. ಕೊನೆಯದು ಯಾವ್ದಂದ್ರೆ ವ್ಯಕ್ತಿಯ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯದ ಮೇಲೆ ಈ ಒಂದು ವಿಧಾನ ಅವಲಂಬಿತವಾಗಿದೆ. ಇದು ಮಾತ್ರ ನಿಜ. ವ್ಯಕ್ತಿಯ ಪ್ರಾಮಾಣಿಕತೆ, ನಾ ಮೊದಲೇ ಹೇಳಿದನಲ್ಲ, ಪ್ರಾಮಾಣಿಕವಾಗಿ ಹೇಳಕ್ ಯಾರು ಇಷ್ಟಪಡ್ತಾರಲ್ಲ ಅವಾಗ ಈ ವಿಧಾನ ಸಕ್ಸಸ್ಫುಲ್ ಆಗ್ತದೆ. ಮತ್ತು ಆ ವ್ಯಕ್ತಿನ ಅಪ್ರಾಮಾಣಿಕದ ಅಂತ ತಿಳ್ಕೊಳ್ರಿ, ಅವ್ನು ನಿಜ ಹೇಳಕ್ಕ ಅಂತ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸಾಮರ್ಥ್ಯ ಅಂದ್ರೆ ಅವನಿಗೆ ಅದು ಇರ್ಬೇಕು ಸಾಮರ್ಥ್ಯ. ನನ್ನಷ್ಟಕ್ಕೆ ನಾನು ಹೇಳ್ಕೊಬೋದು ಅಂತ. ಈಗ ವಿಶೇಷವಾಗಿ ಕೆಲವೊಂದಿಷ್ಟು ಸ್ವಾಮೀಜಿ ಅವರು ಇವರೆಲ್ಲ ಅವ್ರಿಗೇನೂ ಆಗ್ಬೇಕಾಗಿರಂಗಿಲ್ಲ. ಅವರೆಲ್ಲಾನು ಮನೆ ತೊರೆದಿರ್ತಾರ. ಅವ್ರಿಗೆ ಯಾವುದೂ ಲಾಭಗಳು ಬೇಕಾಗಿರಂಗಿಲ್ಲ. ಅಂತ ಸ್ವಾಮೀಜಿ ಎಲ್ಲ ಅಥವಾ ಸಮಾಜದಲ್ಲಿ ಅತಿ ಉನ್ನತ ಸ್ಥಾನದಾಗಿರ್ತಾರ. ಅವ್ರಿಗೇನು ನಿಜ ಹೇಳಿ ಅಥವಾ ಸುಳ್ಳು ಹೇಳಿ ಅವರಿಂದ ಏನೂ ಫಾಯ್ದೆ ಇರಂಗಿಲ್ಲ. ಅಂತ ವ್ಯಕ್ತಿಗಳಿಗೆ ಈ ವಿಧಾನ ಬಹಳಷ್ಟ ಉಪಯುಕ್ತ ಆಗಿದೆ. ಮತ್ತು ಯಾರಿಗಿರಲಿ ಪ್ರಾಮಾಣಿಕತೆ ಅನ್ನೋದು ಇರ್ತದಲ್ಲ, ಅವರು ಈ ವಿಧಾನವನ್ನು ಬಳಸ್ಕೊಂಡು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರಂತ ತಿಳ್ಕೊಡ್ರಿ. ಅವುಗಳನ್ನು ಓದಿ ಇಂಥ ವ್ಯಕ್ತಿಗಳು ಈ ರೀತಿ ಯೋಚನೆ ಮಾಡೋದ್ರಿಂದ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಅದಕ್ಕೆ ನಾವು ಕೂಡ ಈ ರೀತಿ ಆಗಬೇಕು ಅನ್ನೋದನ್ನ ಮಕ್ಕಳಲ್ಲಿ ನಾವು ಬಿಂಬಿಸ್ಬೋದು. ಯಾವಾಗ ಹೇಳ್ರಿ, ಒಳ್ಳೆ ವ್ಯಕ್ತಿಗಳ ಅಂತರವಲೋಕನ ವಿಧಾನದಿಂದ ಮೂಡಿರುವಂತಹ ರಿಪೋರ್ಟ್ ಮೇಲೆ, ವರದಿ ಮೇಲೆ ನಾವು ಮಕ್ಕಳಲ್ಲಿ ಈ ಗುಣಗಳನ್ನ ಬೆಳೆಸ್ಬೋದು. ಅದು ಏನೂ ಇರದಿದ್ರೂ ಕೂಡ ಮಕ್ಕಳಿಗೆ ಈ ವಿಧಾನ ಎದಕ್ಕೆ ಅವಶ್ಯಕತೆ ಅಂತಂದ್ರೆ, ಆರಂಭದಲ್ಲಿ ಈ ವಿಧಾನದ ಕುರಿತು ಮಕ್ಕಳಿಗೆ ಹೇಳ್ತಂತ ತಿಳ್ಕೊಳ್ರಿ. ಪ್ರತಿ ಸಲ ಏನಾದ್ರು ಅಂತ ತಪ್ಪುಗಳನ್ನ ಮಾಡಿದಾಗ ಅವ್ರು ಒಂದು ಸ್ಥಳದಲ್ಲಿ ಕುಂತು ಅವರಷ್ಟಕ್ಕೆ ಅವರೇ ಯೋಚನೆ ಮಾಡ್ಕೊಂಡು ಇದು ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೊಂಡು ಸರ್ಗಳು ಮುಂದೆ ಬಂದು ಹೇಳ್ಬೇಕು. ಅವರು ಶಿಕ್ಷಕರ ಮುಂದೆ ಬಂದು ಹೇಳ್ರಿ ಅಂತ ತಿಳ್ಕೊಳ್ರಿ. ಅವಾಗ ಶಿಕ್ಷಕ ಶೈಕ್ಷಣಿಕ ನಿಹಿತಾರ್ಥ ರೂಪದಲ್ಲಿ ಇಂಥವೆಲ್ಲ ಮಾಡಬೇಡ, ಈ ರೀತಿ ಒಳ್ಳೆ ಕೆಲಸವನ್ನು ಮಾಡು ಅಂತ ತಿಳ್ಕೊಂಡು ಅವನಿಗೆ ಹೇಳ್ರಿ ಅಂತ ತಿಳ್ಕೊಳ್ರಿ. ಆ ಸಂದರ್ಭದಲ್ಲಿ ಮಗು ಒಳ್ಳೆ ಹಾದಿಯಲ್ಲಿ ಸಾಗ್ತದೆ. ಅದರ ಸಲುವಾಗಿರಾಕಿ ಈ ವಿಧಾನ ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ ತಿಳಿತಾ. ಇನ್ನು ಕೊನೆಯದಾಗಿ ಸಮಾರೋಪ. ಇಷ್ಟೆಲ್ಲ ಇತಿಮಿತಿಗಳು ಇದ್ರೂ ಕೂಡ ಈ ವಿಧಾನ ಅಂತರವಲೋಕನ ವಿಧಾನ ಏನಂತಲ್ಲ, ಬೇರೆ ಯಾವುದೇ ಒಂದು ವಿಧಾನದಿಂದ ತಿಳಿಯಲಾಗದ ವ್ಯಕ್ತಿಯ ಅಂತರಂಗದ ಭಾವನೆಗಳನ್ನ ಹೊರಗೆಳೆಯುವಂತ ಏಕೈಕ ವಿಧಾನ ಆಗಿದೆ. ಯಾಕಂದ್ರೆ ಈ ವಿಧಾನ ಆರಂಭದ ವಿಧಾನದ ಒಬ್ಬ ವ್ಯಕ್ತಿಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ಯಾವುದೇ ವಿಧಾನಗಳು ಇರಲಿಲ್ಲಲ್ಲ, ಅಂತ ಸಂದರ್ಭದಲ್ಲಿ ಇದೆ. ಹಿಂಗಾಗಿ ಈ ವಿಧಾನ ಉಳಿದೆಲ್ಲಾ ವಿಧಾನಗಳಕ್ಕಿಂತನೂ ಕೂಡ ಒಂದ್ ಸ್ವಲ್ಪ ಬೆಟರ್ ಅದ. ಈಗ 50% ಮಂದಿ ಸುಳ್ಳು ಹೇಳ್ಬೋದು, ಬಟ್ 50% ಮಂದಿ ನಿಜ ಹೇಳ್ತಾರೆ ಎಲ್ಲ ತಮ್ಮ ಅನಿಸಿಕೆಗಳನ್ನ. ಸೊ 10 ಮಂದಿನ ಪ್ರಯೋಗಕ್ಕೆ ಒಳಪಡಿಸಿದಾಗ 5 ಸುಳ್ಳು ಆದ್ರೂ 5 ನಿಜವಾಗ್ತಾವಲ್ಲ, ಅದು ಕೂಡ ಸಮಾಜಕ್ಕೆ ಉಪಯೋಗವಾಗುವಂತ ವಿಧಾನ ಅದ. ಸೊ ಹಿಂಗಾಗಿ ಇದೊಂದು ಒಳ್ಳೆ ಪಾಯಿಂಟ್ ಅದ. ಆಮೇಲೆ ಎರಡನೇದು ಏನಂತಂದ್ರೆ, ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಸುಧಾರಣೆ ತಂದುಕೊಳ್ಳಲು ಬಯಸುವವರಿಗೆ ಈ ವಿಧಾನದಲ್ಲಿ ತರಬೇತಿ ನೀಡಿದರೆ ಅದರಿಂದ ಲಾಭ ಆಗೋದು. ಯಾವುದೇ ವಿದ್ಯಾರ್ಥಿ ತಗೊಳ್ರಿ ಅಥವಾ ಶಿಕ್ಷಕ ತಗೊಳ್ರಿ, ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿ ಮತ್ತು ಶಿಕ್ಷಕ ಏನದಾರಲ್ಲ, ಅವ್ರು ಯಾವಾಗಲೂ ಒಳ್ಳೆಯವ್ರಾಗಬೇಕು ಅಂತ ಹೇಳಿ ಬಯಸ್ತಿರ್ತಾರೆ. ಅಂಥವ್ರಿಗೆ ಸ್ವಲ್ಪ ತರಬೇತಿ ನೀಡಿ ಈ ವಿಧಾನವನ್ನು ಈ ರೀತಿ ಮಾಡ್ಕೊಳ್ರಿ ಅಂತ. ಯಾಕಂದ್ರೆ ಇದು ಜೀವನದಾಗ ಒಮ್ಮೆ ಮಾಡ್ಕೊಳ್ಬೇಕಂತ ಏನಿಲ್ಲ. ನಮ್ಗೆ ಅವಾಗ ನಮ್ಮಷ್ಟಕ್ಕೆ ನಾವು ಅಂತರಾವಲೋಕನ ಏನ್ ಮಾಡ್ಕೋತೇವಲ್ಲ, ಅದು ನಮ್ಮ ಬೆಳವಣಿಗೆಗೆ ಸಹಾಯ ಆಗ್ತದೆ. ಈ ರೀತಿಯಲ್ಲಿ ಪ್ರತಿ ವರ್ಷ ಆಗಲಿ, ಪ್ರತಿ ತಿಂಗಳಿಗೊಮ್ಮೆ ಆಗಲಿ, ನಮಗೆ ಯಾವುದೇ ಶಿಕ್ಷಕರಿಗಂತೂ ಇದು ಇಷ್ಟು ಪರ್ಫೆಕ್ಟ್ ಅದಲ್ಲ, ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೂ ಅವ್ರು ಪ್ರತಿ ಸಲ ಅಂತರಾವಲೋಕನ ಮಾಡ್ಕೊಂಡಾಗ ತಮ್ಮ ಮಿಸ್ಟೇಕ್ಗಳನ್ನ ಟಿಕ್ ಮಾಡಿ ಇಟ್ಕೋದು, ಆಮೇಲೆ ಇವುಗಳನ್ನ ರಿಪೀಟ್ ಆಗಬಾರ್ದು ಹಂಗೆ ನೋಡ್ಕೊಳ್ಳೋದು ಏನದಲ್ಲ, ಅದನ್ನ ಮಾಡ್ರಿ ಅಂತ ತಿಳ್ಕೊಡ್ರಿ. ಅಗದಿ ಪರ್ಫೆಕ್ಟ್ ಈ ವಿಧಾನ ಬಳಕೆಯಲ್ಲಿ ಬರ್ತದೆ ಅಂತಂದಂಗೆ. ಓಕೆ, ಸೊ ಇದಿಷ್ಟು ಈ ಒಂದು ವಿಧಾನ, ಮೊದಲನೇ ವಿಧಾನ ಅಂತರಾವಲೋಕನ ವಿಧಾನದ ಕುರಿತು ಮಾಹಿತಿ. ಇನ್ನು ಇದ್ರಾಗ ಏನಾದರೂ ನಿಮಗೆ ತಿಳಿದಿದ್ರೆ ನೀವು ಮತ್ತೊಮ್ಮೆ ನಮ್ಗೆ ಏನು ಮಾಡ್ರಿ, ಕಮೆಂಟ್ ಎಲ್ಲ ಮಾಡ್ರಿ, ಮೆಸೇಜ್ಗಳನ್ನ ಹಾಕ್ರಿ. ಅದನ್ನ ನೋಡ್ಕೊಂಡು ಏನು ಡೌಟ್ ಅದ ಅದು ಮತ್ತೆ ಕ್ಲಿಯರಿಫಿಕೇಶನ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ ಅಂದ್ರೆ, ಇದು ಅಂತರಾವಲೋಕನ ವಿಧಾನ ಆಯಿತು. ಇನ್ನು ಎರಡನೇ ಅವಧಿಯಲ್ಲಿ ನಾವು ಅವಲೋಕನ ವಿಧಾನದ ಕುರಿತು ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ, ಅಬ್ಸರ್ವೇಷನ್ ಮೆಥಡ್ ಅಂತ. ಸೊ ಇದಿಷ್ಟು ಇವತ್ತಿನ ಅವಧಿಗೆ ಮಾಹಿತಿ ಸಾಕು ಅಂತ ಅನ್ಸದ. ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೊಂದು ಅವಲೋಕನ ವಿಧಾನದ ಕುರಿತು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ.